ಸುಮಾರು 60-70 ಸಾವಿರ ಕುಟುಂಬಗಳಿಗೆ ಈ ನರೇಗಾದಿಂದ ಅವ್ರಿಗೆ ಯಾರು ಜಮೀನಿಗೆ ಮಟ್ಟ ಮಾಡ್ಕೊಳ್ಳೋಂಗೆ, ಅವ್ರಿಗೆ ಯಾರು ದನ ಕೊಟ್ಟಿಗೆ ಕೊಟ್ಕೊಳ್ಳೋಂಗೆ, ಕೋಳಿ ಸಾಕೋಂಗೆ, ಆಶ್ರಯ ಮನೆಯವ್ರಿಗೆ, ಇದು ನಮ್ಮ ಗಡ್ಡೆಗಳನ್ನ ನೀರು ಇಗುಗುಡ್ಡಿ ಮಾಡ್ಕೊಳಕ್ಕೆ, ಇಲ್ಲ ಅಂದ್ರೆ ಅವನ್ನ ಅಣೆಕಟ್ಟನ್ನ ಕಟ್ಕೊಳ್ಳಿಕ್ಕೆ, ಪಿಕ್ ಡ್ಯಾಮ್ ಮಾಡ್ಕೊಳ್ಳಿಕ್ಕೆ, ಪಂಚಾಯತಿಗಳ ಆಫೀಸ್ ಇರ್ಬೋದು, ಪಂಚಾಯತಿ ಕಾಂಪೌಂಡ್, ಗ್ರೌಂಡ್ಗಳು, ಪಾರ್ಕ್, ಏನೆಲ್ಲ ವ್ಯವಸ್ಥೆ ಇದೆ ಆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಉಪಯೋಗವನ್ನು ಮಾಡುವಂತ ಕೆಲಸವನ್ನು ನಾನು ಮಾಡಿದ್ದೇನೆ. ಬೇಕಾದ್ರೆ ಸುಮಾರು ಜನ ಬಂದು ನಮ್ಮ ತಾಲೂಕು ಪಂಚಾಯತಿಗಳು ಬಂದು ಜನ ಬಂದು ನೋಡ್ಕೊಂಡು ಹೋಗಿ ಅಲ್ಲಿ ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ನಮ್ಮಲ್ಲಿ ಕೆಲಸ ಮಾಡದೇ ಇಲ್ಲ. ಒಂದೊಂದು ಮನೆಗೆ ಕುರಿ ಶೆಡ್ಗಳನ್ನು ಕಟ್ಟಲಿಕ್ಕೆ 30,000-40,000 ರೂಪಾಯಿ ಕೂಡ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ನಾನು ಸಹಾಯ ಮಾಡುವಂತ ಕೆಲಸವನ್ನು ನಾನು ಮಾಡಿದೆ. ನಿಮ್ಮ ಶಕ್ತಿ ಏನಿದೆ ಅಂತಂದ್ರೆ, ಹಿಂದೆ ಒಬ್ಬರು ಮಾಜಿ ಮುಖ್ಯಮಂತ್ರಿಗಳ ಹೆಸರಿಲ್ಲ, ಅವ್ರು ಏನ್ರಿ ಪಂಚಾಯತಿಯವ್ರನ್ನ ಉಪಯೋಗಿಸ್ಕೊಂಡು ಈ ನಮ್ಮ ಇದರ ಸಂದರ್ಭದಲ್ಲಿ, ಯಾವ್ದಾರ ಕೋವಿಡ್ ಸಂದರ್ಭದಲ್ಲಿ, ಇಲ್ಲ ನಮ್ಮ ರವಿ ಇಲ್ಲೇ ಇದೆ, ಕೋವಿಡ್ ಸಂದರ್ಭದಲ್ಲಿ ಪ್ರತಿಯೊಂದು ಕುಟುಂಬಕ್ಕೆ ಸುಮಾರು 10,000 ರೂಪಾಯಿ ವೆಚ್ಚದ ಸಾಮಾನುಗಳು, ಆಹಾರ ಪದಾರ್ಥಗಳು, ತರಕಾರಿ ಪದಾರ್ಥಗಳು, ಮನೆ ಪದಾರ್ಥಗಳು ಎಲ್ಲ ಸೇರಿ 10,000 ರೂಪಾಯಿದು ಪಂಚಾಯತಿ ಹಣದಲ್ಲಿ ಕೊಡುವಂತ ಕೆಲಸವನ್ನ ನಾನು ಮಾಡಿದೆ. ಏನು ಡಿ ಸಿ ಮೇಲೆ ದೊಡ್ಡ ಕಂಪ್ಲೇಂಟ್ ಮಾಡಿಲ್ಲ. ನಾನು ಹೇಳಿದೆ, ಕಾನೂನು ಪುಸ್ತಕ ನೋಡು, ಸರ್ಕಾರಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ನಮ್ಮ ದುಡ್ಡು, ನಮ್ಮ ಹಣ, ನಮ್ಮ ವ್ಯಾಪಾರ, ನಾವು ಪಂಚಾಯತಿ ತೀರ್ಮಾನ ಮಾಡಿದೀವಿ ಅಂತೇಳಿ ಎಲ್ಲ ಪಂಚಾಯತಿ ಕೆಲವು ರೆಸಲ್ಯೂಷನ್ ಮಾಡಿಸಿ ಜನರಿಗೆ ಇದನ್ನು ಯಾಕೆ ಹೇಳ್ತಾ ಇದ್ರೆ, ಎಲ್ಲಿವರೆಗೂ ನಿಮ್ಮಲ್ಲಿ ಪ್ರಾಮಾಣಿಕತೆ ಇರ್ತದೋ, ಎಲ್ಲಿವರೆಗೂ ನಿಮಗೆ ಬದ್ಧತೆ ಇರ್ತದೋ, ಆ ಬದ್ಧತೆಯಲ್ಲಿ ಇವತ್ತು ನೀವು ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ಇವತ್ತು ಕೇಂದ್ರ ಸರ್ಕಾರ ನಾವು ನರೇಗಾ ತಂದಿದ್ದೇವೆ. ಈ ಒಂದು ನರೇಗಾ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ನಾನು ಕೂಡ ಒಬ್ಬ ಭಾಗಿ. ಕೇಂದ್ರ ಸರ್ಕಾರದಲ್ಲಿ ನಾನು ಹೋಗಿ ಸೋನಿಯಾ ಗಾಂಧಿ ಅವರ ಹತ್ರ, ಮನಮೋಹನ್ ಸಿಂಗ್ ಅವರ ಹತ್ರ, ಆ ಡೆಲಿಗೇಷನ್ ಸಿ ಪಿ ಜೋಶಿ ಇದ್ರು. ಆಗ ಕೆಲವು ಗೈಡ್ಲೈನ್ಸ್ ಬಹಳ ಸ್ಟ್ರಿಕ್ಟ್ ಇತ್ತು, ಕಡಿಮೆ ಇತ್ತು. ಬೇರೆಯವರು ಜಮೀನ್ ಹೋಗಿ ಕೂಲಿ ಮಾಡ್ಕೊಳ್ಳೋಕೆ ಕೆಲವರೆಲ್ಲ ಹಂಚಿಸಿದ್ರು, ಅವೆಲ್ಲ ಕೂಡ ಇತ್ತು. ನಾನು ಸಿದ್ದರಾಮಯ್ಯನವರು ನಾವೆಲ್ಲ ಬಳ್ಳಾರಿಗೆ ಹೋಗ್ತಿದ್ದಾಗ ಮಳಕಾಲ್ಮೂರ್ ಹತ್ರ ಒಂದು ಹಳ್ಳಿಲಿ ಒಂದು 50 ಜನ ಹೆಣ್ಮಕ್ಳು ಮಧ್ಯೆ ನಿಂತ್ಕೊಂಡು ಅವರ ಕಷ್ಟನ ಹೇಳ್ಕೊಂಡ್ರು, ಅವ್ರ ಕೂಲಿ ಹೋಗೋದ್ ಬಗ್ಗೆ ಹೇಳ್ಕೊಂಡ್ರು. ಆಗ ಕೊನೆಗೆ 50 ರೂಪಾಯಿ ಅನ್ನೋದಿತ್ತು. ಇದನ್ನು ಕೂಡ ಎತ್ಕೊಂಡು ಹೋಗಿ ನಾನು ಸಿ ಪಿ ಜೋಶಿಗೆ, ಸೋನಿಯಾ ಗಾಂಧಿ ಒಂದು ಅರ್ಜಿ ಕೊಟ್ಟಿದ್ದಾರೆ, ಈ ತರ ಇದೇ ಪರಿಸ್ಥಿತಿ ಇರುತ್ತೆ. ಆಗ ಅವರು ಕರೆದು ಸಿ ಪಿ ಜೋಶಿಗೆ ಹೇಳಿದ್ರು, ಸೋನಿಯಾ ಗಾಂಧಿ ಅವರು ಇದೇನು ಟೀಕೆ ಹೇಳ್ತಾರೆ ಕೇಳಿಲ್ಲ. ಆಮೇಲೆ ತೀರ್ಮಾನವನ್ನು ಮಾಡಿ ತಮ್ಮ ಸ್ವಂತ ಜಮೀನಲ್ಲೇ ಅವನು ಜಮೀನನ್ನು ಮಟ್ಟ ಮಾಡ್ಕೊಳ್ಳಿಕ್ಕೆ, ನಮ್ಮ ರೇಷ್ಮೆ ಕಡ್ಡಿ ಹಾಕ್ಲಿಕ್ಕೆ, ಬೇರೆ ಯಾವ್ದಾದ್ರು ಒಂದು ವ್ಯವಸಾಯಕ್ಕೆ, ಪುಂಡಿ ತೋಡಿ ಕೂಡ್ಲಿಕ್ಕೆ, ಅದಕ್ಕೂ ಕೂಡ ಈ ನರೇಗಾದಿಂದ ಹಣವನ್ನ ಪಡ್ಕೊಳ್ಳಿಕ್ಕೆ ಅವಕಾಶವನ್ನ ಕಲ್ಪಿಸುವಂತ ಕಾನೂನು ವ್ಯವಸ್ಥೆಯನ್ನ ಅವತ್ತು ಸಿ ಪಿ ಜೋಶಿ ಅವರು, ಮನಮೋಹನ್ ಸಿಂಗ್ ಅವರು ತಂದುಕೊಟ್ಟು ಅನ್ನೋದನ್ನ ನನಗೆ ಹೇಳ್ಬಿಡಕ್ಕೆ ನನಗೆ ಬಹಳ ಸಂತೋಷ. ಇದನ್ನ ನೀವು ಸರಿಯಾಗಿ ಉಪಯೋಗಿಸಬೇಕು. ಇವತ್ತು ನಾನು ಅಧಿಕಾರಿಗಳು ಕೇಳಿದೆ, ನಮ್ಮ ಶುಕ್ಲಾ ಅವರು ಬೇರೆಯವರೆಲ್ಲ ಇದ್ರು, ನಮ್ಮ ಆಫೀಸರ್ಸ್ ಎಲ್ಲ ಇದ್ರು, ಅವರೆಲ್ಲ ನಮ್ಮ ಡೈರೆಕ್ಟರ್ ಎಲ್ಲ, ಅವ್ರೀಗ ಕೆಲವರು ಈಗ ಕೋಲಾರ, ತುಮಕೂರಲ್ಲೆಲ್ಲ ಚೆನ್ನಾಗಿ ಈಗ ಹೊಸದಾಗಿ ಪ್ರಾರಂಭ ಮಾಡಿದ್ದಾರೆ. ಸೊ ನೀವು ಬಳಸ್ಕೊಳ್ಬೇಕು. ಈಗ ಕೇಂದ್ರ ಸರ್ಕಾರ 20-25 ಯಾಕಂದ್ರೆ ನಮ್ಮ ಮೇಲೆ ಸ್ವಲ್ಪ ಮಲ್ತಾಗಿ ಧೋರಣೆ ಮಾಡ್ತಾ ಇದ್ದಾರೆ NDA ಸರ್ಕಾರ. ಇದು ಯಾಕಂದ್ರೆ ನಾವು ಕಾಂಗ್ರೆಸ್ ಅವ್ರು ತಂದ್ಬಿಟ್ವಲ್ಲ, ಇದಕ್ಕೇನಾದ್ರು ಮಾಡಿ ಇದನ್ನ ಎಳಿಬೇಕು ಅಂತೇಳಿ ನಮ್ಗೆ ಹೆಚ್ಚಿಗೆ ಪ್ರಚಾರ ಸಿಕ್ಬಿಡ್ತದೆ, ಜನರು ನೀರು ಕೊಟ್ಟು ಹೋಗ್ತೀವಿ ಅಂತೇಳಿ ಪಾಪ ಅವರು ನಮ್ಮ ಬಗ್ಗೆ ಒಂದು ನೋಡ್ತಾ ಇದ್ದಾರೆ. 2021ರಲ್ಲಿ 14,65,65,00,000 ಮ್ಯಾಂಡೇಟ್ಸ್ ಮಾನವ ದಿನಗಳು. ನಿಮ್ಗೆಲ್ಲ ಗೊತ್ತಿದೆ ಮಾನವ ದಿನ ಅಂತ ಹೇಳಿ. ಈ ವರ್ಷ 9 ಕೋಟಿಗೆ ತಂದಿಳಿಸಿದ್ದಾರೆ. ಅಂದ್ರೆ ಆಲ್ಮೋಸ್ಟ್ 40% ಅಷ್ಟು ಕಡಿಮೆ ಇಟ್ಟಿದ್ದಾರೆ. 55,910 ಕೋಟಿ ರೂಪಾಯಿ ಬಂದಿತ್ತು ಹಿಂದೆ 2021-22. ಈಗ 2,691 ಕೋಟಿ ಬಂದಿದೆ. ಅಂದ್ರೆ ಎಷ್ಟು ವ್ಯತ್ಯಾಸ ಆಗಿದೆ ಅನ್ನೋದನ್ನ ತಾವೆಲ್ಲ ಗಮನಿಸಬೇಕು. ಈಗ ಮೇಜರ್ ಪ್ರೋಗ್ರಾಮ್ ಇದೆ ಜಲ್ ಜೀವನ್ ಮಿಷನ್ ಅಂತ. ಒಟ್ಟು ನಮ್ಮ ಫೈನಾನ್ಸ್ ಇದರಲ್ಲಿ ಬಜೆಟ್ 24,000 ಕೋಟಿ ಇದೆ. ನಮ್ಮ ಇರಿಗೇಷನ್ ಬರೀ 22,000, RDP ಅದು 24,000 ಇದೆ. ಇಲ್ಲಿ ಫೈನಾನ್ಸ್ ಕಮಿಷನ್ಗೆ
ZPಗೆ TPಗೆ ಗ್ರಾಮ ಪಂಚಾಯತಿಗೆ ಸಪರೇಟ್ ವ್ಯವಸ್ಥೆ ಇರೋದು ತಮಗೆಲ್ಲ ಗೊತ್ತಿರುವಂತ ವಿಚಾರ. ಇವತ್ತು ನಾನು ತಮ್ಗೆ ಹೇಳಿದು, ಇವತ್ತು ನಮ್ಮ ಪಂಚಾಯತಿಯ ವ್ಯವಸ್ಥೆಯಲ್ಲಿ ಇವತ್ತು ಜಲಜೀವನ್ ಮಿಷನ್ 35,000 ಕೋಟಿ ರೂಪಾಯಿ ಇದರ ಹಣ ಅಲ್ವಾ? 25,000 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ, 11,000 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ, ಒಟ್ಟು 13,000 ಕೋಟಿ ರೂಪಾಯಿ ಬಾಕಿ ಇದೆ. ಲೆಕ್ಕ ಅವರು 45%, ನಾವು 45%, ನೀವು 10% ಅಂತ ಲೆಕ್ಕ ಇರೋದು. ಸೊ ಲಾಸ್ಟ್ ಇಯರ್ ಬರೀ ನಮ್ಗೆ 3,700 ಕೋಟಿ ರೂಪಾಯಿ ನಾವು ಸರ್ಕಾರ ಕೊಟ್ಟಿದೆ. ಕೇಂದ್ರ ಸರ್ಕಾರ ಇನ್ನ 0, ಇನ್ನ 1 ರೂಪಾಯಿ ಹಣ ಕೂಡ ಕೊಟ್ಟಿಲ್ಲ. ಇವತ್ತು ನರೇಗಾದಲ್ಲಿ ಈಗಾಗಲೇ ನಾನು ನಿಮ್ಗೆ ಹೇಳ್ತೇನೆ, ರೋಡ್ ವರ್ಕ್ ಕೂಡ ಸುಮಾರು ಇಲ್ಲ 0 ಸೊ ಹಂಗೆ ಇವತ್ತು 25,000 ಕೋಟಿ ಇದೆ. ಇವತ್ತು ಜಲಜೀವನ್ ಮಿಷನ್ಗೆ 11,000 ಕೋಟಿ, ನರೇಗಾಗೆ 2,400 ಕೋಟಿ, ರೂರಲ್ ರೋಡ್ಸ್ಗೆ 1,000 ಕೋಟಿ, ಹೀಗೆ ಇವೆಲ್ಲ ಕೂಡ 900 ಕೋಟಿ ಸಿಎಂ ಇನ್ಫ್ರಾಸ್ಟ್ರಕ್ಚರ್. ಮೊನ್ನೆ ನಾನು ಪ್ರಿಯಾಂಕಾ ಖರ್ಗೆ ಅವರು ಅಲ್ಲಿ ನನಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕರ್ಕೊಂಡು ಹೋಗಿ ಆ ಕಲ್ಯಾಣ ಕರ್ನಾಟಕದಲ್ಲಿ ಈ ರಸ್ತೆಗೆ ಸ್ಕೀಮ್ ಹೆಸರು ಕಲ್ಯಾಣ ಪಥ ಒಂದು ಒಳ್ಳೆ ಯೋಜನೆಯನ್ನ ತೆಗೆದುಕೊಂಡು ಬಂದು ನಾವು ಏನು 5,000 ಕೋಟಿ ರೂಪಾಯಿ ನಮ್ಮ ಸರ್ಕಾರ ಅವರಿಗೆ ಕೊಡ್ತಾ ಇದೆ, ಅದರಲ್ಲಿ ಒಂದು ಹೊಸ ಯೋಜನೆಯನ್ನ ತಯಾರು ಮಾಡಿ ಅಲ್ಲಿ ಕೊಟ್ಕೊಂಡು ಬಂದಿದ್ದಾರೆ. ಸೊ ಪ್ರಗತಿ ಪಥ ಕೂಡ ಒಂದು ಕಾರ್ಯಕ್ರಮ ಇದೆ. ಸೊ ಹಂಗೆ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ನಾವು ರೂಪಿಸ್ಕೊಂಡು ನಾವು ಬರ್ತಾ ಇದ್ದೇವೆ. ಇವತ್ತು ತಮ್ದು ನಾನು ಹೇಳೋದಿಷ್ಟೇ, ಇವತ್ತು ಏನು ನಮ್ಮ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿದೆ, ಇವತ್ತು ನಾವು 1,48,00,000 ಆಸ್ತಿಗಳ ಮನೆಗಳಿದೆ. ಇದರಲ್ಲಿ ನಾವು 53,000 ಅಷ್ಟು ನಾವು ಮಾಡಿದ್ದೇವೆ, 50 ಲಕ್ಷ ಅಷ್ಟು. ಇನ್ನ 95 ಲಕ್ಷ ಮನೆಗಳು ಇವತ್ತು ಉಳ್ಕೊಂಡಿದೆ. ನೀವೆಲ್ಲ ವಾಪಸ್ ಸೇವಾ ಕೇಂದ್ರದಲ್ಲಿ ಇವತ್ತು ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇವತ್ತು ಒದಗಿಸ್ಬಿಟ್ಟಿದೆ. ಒಂದು ನಾನು ನಿಮ್ಮ ಎಲ್ಲರಿಗೂ ಕೂಡ ನಾನು ಅಭಿನಂದಿಸಬೇಕು. ಪ್ರಿಯಾಂಕಾ ಖರ್ಗೆ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ 1,272 ಕೋಟಿ ರೂಪಾಯಿನ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ದೀರಿ. ಪ್ರಧಾನಮಂತ್ರಿಗಳು ಕೂಡ ಇವತ್ತು ಒಂದು ಉತ್ತಮವಾದ ಕೆಲಸ ಮಾಡಿದ್ದೀರಿ ಅಂತ ಹೇಳಿ ಅಭಿನಂದಿಸಿದ್ದಾರೆ. ರಾಜ್ಯದ ಸರ್ಕಾರವಾಗಿ ನಿಮಗೂ ಕೂಡ ಅಭಿನಂದಿಸಿದೆ. ಹಾಗೆ ನಾನು ನಮ್ಮ ತಾಲೂಕು ಕೂಡ ಅವಾರ್ಡ್ ಕೊಡ್ಬೇಕಾಯ್ತು, ಕೊನೆ DK ಕಾರ್ಯದಲ್ಲಿ ಕೊಡ್ಬೇಕಾಯ್ತದ ಅಂತ ಹೇಳಿ ಕೊನೆ ಅವಾರ್ಡ್ ಮಾಡಿ ನಮ್ಮ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಕರೆದು ಅವಾರ್ಡ್ ಕೊಟ್ಟಿದ್ರು. ಎಲ್ಲಿ ದಾಖಲೆಗಳನ್ನ ಯಾರು ಕೂಡ ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಆಗಾಗ ಹೇಳ್ತಾ ಇದ್ದೇನೆ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ಹಾಗೆ ಇವೆಲ್ಲ ಕೂಡ ಇವತ್ತು 11B ಇವತ್ತು ಏನು ಒಂದು ವ್ಯವಸ್ಥೆ ಮಾಡಿದ್ವಿ. ಇದು 1 ಟೈಮ್ ಡಬಲ್ ಟ್ಯಾಕ್ಸ್ ಕಟ್ಟುವಂಥದ್ದು, ಎಲ್ಲ ದಾಖಲೆಗಳನ್ನ ಕರೆಕ್ಟ್ ಮಾಡ್ಕೊಳ್ಳುವಂಥದ್ದು, ಗೈಡೆನ್ಸ್ ವ್ಯಾಲ್ಯೂ 0.05 ಟೈಮ್ಸ್. ಎಲ್ಲರೂ ಕೂಡ ಆಸ್ತಿಗಳಲ್ಲಿ ನೀವು ಒಂದು ಕ್ರಾಂತಿಕಾರಿ ಮನೆಗೂ ಹೋಗಿ ಮನೆಗೂ ಮಾತಾಡಿ ಅವರು ನಿಮ್ಮ ಆಸ್ತಿ ದಾಖಲೆಗಳನ್ನ ಕರೆಕ್ಟ್ ಮಾಡ್ಕೊಳ್ಳಿ ಅಂತೇಳಿ ಇವತ್ತು ಹೊರಡಬೇಕು. ಆ ಕೆಲಸ ನೀವೆಲ್ಲ ಸೇರಿ ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆಯನ್ನ ನಾನು ಮಾಡ್ತಾ ಇದ್ದೀನಿ. ಇವತ್ತು ನೀವೆಲ್ಲ ಹಳ್ಳಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಈಗ ಅವಕಾಶ ಎಷ್ಟೇ ದೊಡ್ಡಿದ್ರು ಕೂಡ, ಆಕಾಶ ಎಷ್ಟೇ ದೊಡ್ಡದಾಗಿದ್ರು ಕೂಡ ಸೂರ್ಯ ಚಂದ್ರ ನಕ್ಷತ್ರಕ್ಕೆ ಬೆಲೆ ಜಾಸ್ತಿ ಇದ್ದೀವಿ. ಹಂಗೆ ಮನುಷ್ಯ ನಿಮ್ಗೆ ಎಷ್ಟೇ ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ, ನೀವು ಮಾಡಂತ ಒಂದು ಚಿಕ್ಕ ಕೆಲಸಕ್ಕೂ ಕೂಡ ಸಮಾಜ ನಿಮ್ಮನ್ನ ಗುರುತಿಸ್ತದೆ. ಇದು ನೀವು ತಲೆ ಇಟ್ಕೊಳ್ಳಿ. ಇವತ್ತು ಗೌರವದಿಂದ ನಿಮ್ಗೆ ಈ ಸೇವೆ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ. ದೇವರು ವರನು ಕೊಡುದಿಲ್ಲ, ಶಾಪನು ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾರೆ. ಆ ಅವಕಾಶ ಕೊಟ್ಟಾಗ ನೀವು ಯಾವ ರೀತಿ ಬಳಸ್ಕೊಳ್ಬೇಕು ಅಂತೇಳಿ ನೀವು ನಾವ್ ಹೆಂಗೆ ಈ ದೀಪ ಬೆಳಗುವಲ್ಲ, ಯಾರು ದೀಪ ಬೆಳಗಿದ್ರು ಆ ದೀಪ ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ನೀವು ಬೆಳೆಸಿ ಅವರ ಏನು ಆಸ್ತಿಗಳ ದಾಖಲೆಗಳನ್ನ ಗ್ಯಾರಂಟಿ ಮಾಡುವಂತ ಕೆಲಸ ತಾವು ಮಾಡಬೇಕು ಅಂತೇಳಿ ಇವತ್ತು ಮಾಡಬಹುದು. ಈ ಬೆಳಗ್ಗೆ ಇಲ್ಲದೆ ಹೋದ್ರೆ ದಾರಿಯಲ್ಲಿ ನಾವು ನಡಿಬಹುದು, ಆದ್ರೆ ಕನಸೇ ಇಲ್ಲದೆ ದಾರಿಯಲ್ಲಿ ನಡೆಯಲು ಸಾಧ್ಯ ಇಲ್ಲ. ಹಾಗೆ ನಿಮಗೂ ಕೂಡ ನಾನು ಪಂಚಾಯತ್ ಅಧ್ಯಕ್ಷನಾಗಿದ್ದೀನಿ, PDO ಆಗಿದ್ದೀನಿ, ಪಂಚಾಯತ್ ಮೆಂಬರ್ ಆಗಿದ್ದೀನಿ. ನಾನು ಕೂಡ ನನ್ನ ಕಾಲದಲ್ಲಿ ಸಾಕ್ಷಿ ಗುಡ್ಡೆಯನ್ನ ಈ ಪಂಚಾಯತ್ ಬಿಟ್ಟು ಹೋಗ್ಬೇಕು ಅನ್ನೋದು
ನಿಮ್ಗೆ ಇರಬೇಕು. ಯಾಕೆಂದ್ರೆ ರಿಸರ್ವೇಶನ್ ಅಲ್ಲಿ ಬೇಕಾದಷ್ಟು ಬದಲಾವಣೆಗಳು ಕೂಡ ಎಲ್ಲ ಆಗ್ತಾ ಇರ್ತದೆ. ಸೊ ಹಿಂಗೆಲ್ಲ ಕೂಡ ಈ ವಿಚಾರವಿದೆ. ನಾನು ಈ ಪಂಚಾಯತಿ ವ್ಯವಸ್ಥೆಯಲ್ಲಿ ಹಿಂದೆ ನಾನು ಮೆಂಬರ್ ಆಗಿದ್ದಾಗ ಜಿಲ್ಲಾ ಪಂಚಾಯತಿಗೆ ಪ್ರತಿಯೊಂದು ಲೈನು ಆಕ್ಟ್ ನೋಡಿದ್ದೆ, ಎಷ್ಟೆಷ್ಟು ಕಾನೂನಲ್ಲಿ ಶಕ್ತಿ ಇದೆ ಅಂತ ಹೇಳಿ ಓದಿದೆ. ಈಗ ಬಿಟ್ಬಿಟ್ಟೆ. ಮೊನ್ನೆ ನಾನು MA ಪಾಸ್ ಮಾಡಿದೆ 2008ರಲ್ಲಿ. ಲೋಕಲ್ ಬಾಡಿ ಎಲೆಕ್ಷನ್ ಒಂದು ಸಬ್ಜೆಕ್ಟ್, ಲೋಕಲ್ ಬಾಡಿ ಬಗ್ಗೆ ಒಂದು ಸಬ್ಜೆಕ್ಟ್ ಇತ್ತು, ನಮ್ಮ ಗ್ರಾಮ ಪಂಚಾಯತಿ ಮತ್ತು ಮುನ್ಸಿಪಾಲಿಟಿಗಳ ಬಗ್ಗೆ. ನಮ್ಮ ಯಾರೋ ಯೂನಿವರ್ಸಿಟಿ ಹೇಳ್ತಿದ್ರು, ಅತಿ ಹೆಚ್ಚು ಮಾತು ನಿಮಗೆ ಬಂದಿದೆ ಸ್ವಾಮಿ ಅಂತೇಳಿ. ನನ್ನ ಅನುಭವದಲ್ಲಿ ನಾನು ಬರ್ದಿದ್ದೆ. ಸೊ ಹಂಗೆ ನಾನು ಗ್ರಾಜುಯೇಟ್ ಆದಾಗ ರೀಸೆಂಟ್ ಆಗಿ 2007-8 ಎಕ್ಸಾಮ್ ಬರೆದು MA ಪಾಸ್ ಮಾಡಿದೆ. ಸೊ ಆಗ ನನಗೆ ನನ್ನ ಅನುಭವದಲ್ಲಿ ಬರೆದು, ಹಂಗೆ ನೀವು ಪ್ರತಿಯೊಬ್ಬರು ಕೂಡ ಕಾನೂನನ್ನ ತಿಳ್ಕೊಬೇಕು. ಕಾನೂನು ತಪ್ಪು ಮಾಡಕ್ ಹೋಗ್ಬೇಡಿ, ಕಾನೂನು ಬಿಟ್ಟು ಕೆಲಸ ಮಾಡಕ್ ಹೋಗ್ಬೇಡಿ. ಕಾನೂನು ಬಿಟ್ಟು ಕೆಲಸ ಮಾಡಕ್ ಹೋಗಿ ದುಡ್ಡು ಆಸೆಗೆ ಎಲ್ಲ ಕೊನೆಗೆ ಎಲ್ಲವರೆಲ್ಲ ಆಗ ಪೊಲೀಸ್ ಸ್ಟೇಷನ್, ಕೇಸು, ಜೈಲು ಎಲ್ಲ ಆಗಿದೆ. ಯಾವ ದುಡ್ಡು ಕೂಡ ನೀವು ಉಳಿದಿಲ್ಲ. ನೀವೇನಾದ್ರೂ ಒಂದು ಒಳ್ಳೇದು ಮಾಡ್ತೀರಿ, ಅದು ಮಾತ್ರ ಇವತ್ತು ಉಳ್ಕೊಳ್ಳಿಕ್ಕೆ ಸಾಧ್ಯ. ಇವತ್ತು ಒಳ್ಳೆ ಅಧಿಕಾರಿಗಳಿದ್ದಾರೆ, ನಮ್ಮ ರಣದೀಪ್ ಅವರು, ಸಮೀರ್ ಅವರು, ನಮ್ಮ ಅರುಣ್ ದತ್ತಿ, ಇವರೆಲ್ಲ ಬಹಳ ಪ್ರಾಮಾಣಿಕವಾದಂತ ಅಧಿಕಾರಿಗಳು, ಒಳ್ಳೆ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ನನಗೂ ಅವರೆಲ್ಲ ನಾನು ಇಲ್ಲಿ ಬರಕ್ಕಿನ ಮುಂಚೆ ನೋಡುತ್ತ ಅನೇಕ ವಿಚಾರಗಳನ್ನ ಯಾವ ರೀತಿ ಇಲಾಖೆ ನಡೀತಾ ಇದೆ ಅಂತೇಳಿ ನಾನು ಕೂಡ ಪರಿಶೀಲನೆ ಮಾಡಿದೆ, ವಿಮರ್ಶೆ ಮಾಡಿದೆ. ಬಹಳ ಉತ್ತಮವಾಗಿ ನಿಮ್ಮೆಲ್ಲರೂ ಕೂಡ ಒಟ್ಟು ತೆಗೆದುಕೊಂಡು ಬಂದ ಕೆಲಸ ಮಾಡಿದ್ದಾರೆ. ಇಡೀ ರಾಜ್ಯಕ್ಕೆ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರೂ ಕೂಡ ಒಂದು ಸೇರಿಸಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡುವಂತ ವಿಶೇಷ ಕಾರ್ಯಕ್ರಮವನ್ನು ನಾವು ರೂಪಿಸ್ತೇವೆ. ವಿಶ್ವಾಸ ಇರಲಿ. ಎಲ್ಲರೂ ಕೂಡ ಮನೆಗೆ ಹೋಗಿ ನೀವು ಭೇಟಿ ಮಾಡಿ ಜನರ ಹೃದಯನ ಗೆಲ್ಲಕ್ಕೆ ನಿಮ್ಗೊಂದು ದೊಡ್ಡ ಅವಕಾಶ ಇದೆ. ಗಾಂಧೀಜಿಯವರು ಏನ್ ಹೇಳ್ತಾರೆ, ನೀನು ಕಂಟ್ರೋಲ್ ಮಾಡ್ಬೇಕಾದ್ರೆ ನಿನ್ನ ಮೆದುಳು ಉಪಯೋಗಿಸು, ಬೇರೆಯವರ ಕಂಟ್ರೋಲ್ ಮಾಡ್ಬೇಕಾದ್ರೆ ಹೃದಯ ಉಪಯೋಗಿಸು ಅಂತ ಹೇಳ್ತಾರೆ. ಆದ್ರೆ ಪ್ರೀತಿಯಿಂದ ಸೇವೆ ಮಾಡಿ ಜನರನ್ನ ಕೆಲಸ ಮಾಡು ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ. ಹಂಗೆ ಇವತ್ತು ಹಾಗೆ ನಮ್ಮ BR ಪಾಟೀಲ್ ಇದ್ದಾರೆ, ಅವರು ಪಂಚಾಯತ್ ವ್ಯವಸ್ಥೆಯಲ್ಲಿ ಅವರು ಮಗ್ನರಾಗಿದ್ದಾರೆ. ಅವ್ರಿಗೂ ದೊಡ್ಡ ಅನುಭವ ಇದೆ. 3 ಸತಿ MLA ನಮ್ಮ ಜೊತೆ ಆಗಿದ್ರು. ಈಗ ಅವ್ರಿಗೆ ಈ ಜವಾಬ್ದಾರಿಯನ್ನ ಸ್ಥಳೀಯ ಸಂಸ್ಥೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿದ್ರು. ಅವರು ನಮ್ಮ ನಾರಾಯಣ ಸ್ವಾಮಿ ಎಲ್ಲ ಅವರು ಕೂಡ ಎಲ್ಲ ಮಾಡಿದ್ದಾರೆ. ನಮ್ಗೆ ಇರುವಂತ MLA ಕೂತಿರೋರೆಲ್ಲ ಬಹಳ ಪಂಚಾಯತಿಯಲ್ಲಿ ನಾವು ಅವ್ರು ಕರೀಲಿಲ್ಲ, ಅವ್ರಿಗೆ ಆಸಕ್ತಿ ಎಲ್ಲ ಈಗ ಸ್ಟೇಜ್ ಮೇಲೆ ಕೂತಿರೋರೆಲ್ಲ ಕೂಡ ನಿಮ್ಮ ಸ್ಥಳೀಯ ಸಂಸ್ಥೆಗಳ ಬಗ್ಗೆ ಆಸಕ್ತಿ ಇಟ್ಕೊಂಡು ನಿಮಗೆ ಬೆಂಬಲ ಕೊಡಲಿಕ್ಕೆ ಬಂದಿದ್ದಾರೆ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪ್ರಿಯಾಂಕ್ ಖರ್ಗೆ ಅವರ ಮುಖಂಡತ್ವದಲ್ಲಿ ಒಂದು ದೊಡ್ಡ ಐತಿಹಾಸಿಕವಾದಂತ ಗ್ರಾಮೀಣ ಪ್ರದೇಶದ ಜನರ ಬದುಕಿಗೆ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ಇದನ್ನ ನಾನು ಏನ್ ಹೇಳಿದ್ದೀನಿ, ಅಕ್ಷರ ಸಹ ಪ್ರತಿಯೊಂದು ನಂಬರು ಕೂಡ ಬಹಳ ಶಾಶ್ವತವಾಗಿ ಉಳ್ಕೊಳ್ಳುವಂಥದ್ದು. ನೀವೆಲ್ಲ ಸೇರಿ ಜನರ ಹೃದಯವನ್ನು ಗೆಲ್ಲಬೇಕು ಅಂತ ಹೇಳಿ ಹೊರತಾಸಿ ಈ ಸರ್ಕಾರ ನಿಮಗೋಸ್ಕರ ಇದೆ, ನಿಮ್ಮ ಕೈಯನ್ನು ಬಲಪಡಿಸಲಿದೆ. ಸ್ಥಳೀಯ ಸಂಸ್ಥೆಗಳೇ ನಮ್ಮ ಆಧಾರ ಸ್ತಂಭ, ನೀವು ನಾಯಕರಾಗಿ ಬೆಳಿಬೇಕು, ನಮ್ಮ ಆಶೀರ್ವಾದ ನಿಮ್ಮ ಜೊತೆಲಿದೆ ಅಂತ ಹೇಳಿ ಪ್ರಾರ್ಥನೆ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.